ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಅಮೆರಿಕದಲ್ಲಿ ಬೃಹತ್ ಕಾರ್ಯಾಚರಣೆ ಶುರುವಾಗಿ ಹೋಗಿದೆ. ಮೊದಲ ದಿನವೇ ಶಂಕಿತ ಉಗ್ರರು ಸೇರಿದಂತೆ 538 ಅಕ್ರಮ ವಲಸಿಗರನ್ನ ಕ್ಯಾಚ್ ಮಾಡಿ ಅಮೆರಿಕ ಅಧಿಕಾರಿಗಳು ಹಿಡಿದು ಅವ್ರನ್ನ ಗಡಿಪಾರು ಮಾಡಿದ್ದಾರೆ, ದೇಶದಿಂದ ಹೊರಗೆ ಹಾಕಿದ್ದಾರೆ. ನ್ಯೂಯಾರ್ಕ್ ಮತ್ತು ನ್ಯೂಜೆರ್ಸಿ ನಗರಗಳಲ್ಲಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈ ಬಗ್ಗೆ ಟ್ರಂಪ್ರ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲ್ಯಾವಿಟ್ ಹೇಳಿದ್ದಾರೆ. ಅಮೆರಿಕ ಇತಿಹಾಸದಲ್ಲೇ ಇದು ದೊಡ್ಡ ಕಾರ್ಯಾಚರಣೆ. ಅರೆಸ್ಟ್ ಆದವರಲ್ಲಿ ಶಂಕಿತ ಉಗ್ರರು, ವೆನೆಜುವೆಲಾದ ಟ್ರೆನ್ ಡೆ ಅಗುರಾನೋ ಕ್ರಿಮಿನಲ್ ಗ್ಯಾಂಗ್ನ ಸದಸ್ಯರು, ಅಪ್ರಾಪ್ತ ವಯಸ್ಕರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಹಲವರಿದ್ದಾರೆ. ನೂರಾರು ಅಕ್ರಮ ಕ್ರಿಮಿನಲ್ ವಲಸಿಗರನ್ನ ಸೇನಾ ವಿಮಾನ ಮೂಲಕ ದೇಶದಿಂದ ಹೊರಗೆ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ದೇಶದಿಂದ ಹೊರಗೆ ತಗೊಂಡೋಗಿ ಎಲ್ಲಿ ಹಾಕಿ ಬಂದಿದ್ದಾರೆ ಅಂತ ಇನ್ನೂ ಕೂಡ ಮಾಹಿತಿನೇ ಕೊಟ್ಟಿಲ್ಲ. ಆದರೆ ಇವರು ಮೆಕ್ಸಿಕೋ ಮತ್ತು ವೆನೆಜುವೆಲಾದವರು ಅಂತ ಹೇಳಲಾಗ್ತಿದೆ. ಅಲ್ಲಿಗೆ ಕಳಿಸಿದಾರಾ? ಇನ್ನೂ ಅಫಿಷಿಯಲ್ ಆಗಿ ಕ್ಲಾರಿಟಿ ಕೊಟ್ಟಿಲ್ಲ. ಅಲ್ಲದೆ ಅಮೆರಿಕದ ಕಸ್ಟಮ್ಸ್ ಆ್ಯಂಡ್ ಬಾರ್ಡರ್ ಪ್ರೊಟೆಕ್ಷನ್ ತಮ್ಮ ಹತ್ರ ಬಂಧಿಸಿಟ್ಟಿರೋ ಸುಮಾರು 5,400 ಅಕ್ರಮ ವಲಸಿಗರನ್ನ ಮುಂದಿನ ವಾರ ವಾಪಸ್ ಅವರ ದೇಶಕ್ಕೆ ದಬ್ಬೋಕೆ ಪ್ಲಾನ್ ಮಾಡಿದ್ದಾರೆ. ಅಮೆರಿಕ ವಾಯುಪಡೆಯ C-17S ಮತ್ತು C-130S ವಿಮಾನಗಳನ್ನು ಈಗ ರೆಡಿ ಮಾಡಲಾಗ್ತಾ ಇದೆ. ಏನೋ ಈ ರೇಡ್ ವೇಳೆ ಕಾನೂನುಬದ್ಧವಾಗಿ ನೆಲೆಸಿರೋರನ್ನ ಕೂಡ ಬಂಧಿಸಲಾಗಿದೆ ಅನ್ನೋ ಆರೋಪವನ್ನ ಟೀಕೆಯನ್ನ ಮಾಡಲಾಗಿದ್ದು, ನ್ಯೂಯಾರ್ಕ್ ಮೇಯರ್ ರಾಸ್ ಒರಾಕಾ ಖಂಡಿಸಿದ್ದಾರೆ ಇದನ್ನ. ಇತಾಲಿ ಅಕ್ರಮ ವಲಸಿಗರ ಬೇಟೆ ಶುರುವಾಗ್ತಿದ್ದ ಹಾಗೆ ಭಾರತ ಮತ್ತೊಂದು ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಅಲ್ಲಿರೋ ಅಕ್ರಮ ಭಾರತೀಯ ವಲಸಿಗರನ್ನ ವಾಪಸ್ ಕರೆಸ್ಕೊಳ್ಳೋಕೆ ರೆಡಿ ಇದೀವಿ ಅಂತ ವಿದೇಶಾಂಗ ಸಚಿವಾಲಯ ಹೇಳಿದೆ. ಅಲ್ಲದೆ ಭಾರತ ಕೇವಲ ಅಮೆರಿಕದಲ್ಲಿರೋ ಅಕ್ರಮ ವಲಸಿಗರ ವಿರುದ್ಧ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಇರೋ ಎಲ್ಲ ಅಕ್ರಮ ವಲಸಿಗರ ವಿರುದ್ಧವೂ ಇದೀವಿ. ಅದನ್ನು ನಾವು ಪ್ರೋತ್ಸಾಹ ಮಾಡಲ್ಲ. ಎಲ್ಲೇ ಭಾರತದ ಅಕ್ರಮ ವಲಸಿಗರಿದ್ರೂ ಅವ್ರನ್ನ ವಾಪಸ್ ಕರೆಸ್ಕೊಳ್ಳೋ ಕೆಲಸ ಮಾಡ್ತೀವಿ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಅಂದಹಾಗೆ ಪ್ಯೂ ರಿಸರ್ಚ್ ಸೆಂಟರ್ ಪ್ರಕಾರ 2022ರಲ್ಲಿ ಸುಮಾರು 7,25,000 ಭಾರತೀಯರು ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ. ಈ ಮೂಲಕ ಅಮೆರಿಕದಲ್ಲಿ 3ನೇ ಅತಿ ಹೆಚ್ಚು ಅಕ್ರಮ ವಲಸಿಗರಿರುವುದು ಭಾರತೀಯರೇ ಅಂತ ರಿಪೋರ್ಟ್ ಹೇಳಿತ್ತು. ಮೊದಲ ಸ್ಥಾನದಲ್ಲಿ ಮೆಕ್ಸಿಕೋ ಮತ್ತು 2ನೇ ಸ್ಥಾನದಲ್ಲಿ ಎಲ್ ಸಾಲ್ವಡಾರ್ ರಾಷ್ಟ್ರಗಳಿದ್ದಾರೆ. ಇನ್ನೊಂದು ಕಡೆ ಇಷ್ಟು ದಿನ ಯುಕ್ರೇನ್ ಮೇಲೆ ಎಗರಿ ಬಿದ್ದು ಯುದ್ಧ ಮಾಡ್ತಿದ್ದ ರಷ್ಯಾ ಶಾಂತಿ ಬಗ್ಗೆ ಮಾತನಾಡಿದೆ. ಟ್ರಂಪ್ ಜೊತೆಗೆ ಮಾತನಾಡೋಕೆ ಅಮೆರಿಕ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗೋದನ್ನೇ ಕಾಯ್ತಾ ಇದ್ದೀವಿ ಅಂತ ರಷ್ಯಾ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಟ್ರಂಪ್ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಪುಟಿನ್ ಮುಂದಾಗಬೇಕು, ಇಲ್ಲಾಂದ್ರೆ ರಷ್ಯಾ ಕೆಟ್ಟ ಸಮಸ್ಯೆಗೆ ಸಿಕ್ಕಾಕೊಳ್ಳುತ್ತೆ. ನೋಡಿ, ರಷ್ಯಾ ಜನರಿಗೂ ಲಾಭ ಮಾಡೋ ತರ ಇರುತ್ತೆ, ಅವರು ಚೆನ್ನಾಗಿರ್ಬೋದು, ಆ ರೀತಿ ಪ್ಲಾನ್ ಇದೆ ಅಂತ ಹೇಳಿದ್ರು ಯುದ್ಧ ನಿಂತ್ರೆ. ಅದರ ಬೆನ್ನಲ್ಲೇ ರಷ್ಯಾ ನಾವು ರೆಡಿ ಇದ್ದೀವಿ ಅಂತ ಹೇಳಿದೆ. ನಾವೆಲ್ಲ ಅಣ್ವಸ್ತ್ರಗಳನ್ನು ಕಮ್ಮಿ ಮಾಡಬೇಕು, ಇದಕ್ಕೆ ರಷ್ಯಾ ಚೀನಾ ಕೂಡ ಸಪೋರ್ಟ್ ಮಾಡಬೇಕು ಅಂತ ಟ್ರಂಪ್ ಹೇಳಿದ್ರು. ಅಣ್ವಸ್ತ್ರ ಕಡಿಮೆ ಮಾಡೋಕೆ ರೆಡಿ ಇದ್ದೀನಿ ಅಂತ ಪುಟಿನ್ ಈ ಹಿಂದೆನೇ ಕ್ಲಿಯರ್ ಮಾಡಿದ್ರು. ಈ ಬಗ್ಗೆ ಇನ್ನೂ ದೊಡ್ಡ ಮಟ್ಟದ ಮಾತುಕತೆ ನಡೆಯಬೇಕು, ಬೇರೆ ರಾಷ್ಟ್ರಗಳನ್ನು ಕೂಡ ಇದಕ್ಕೆ ಕವರ್ ಮಾಡಿಕೊಂಡು ನಾವು ಮಾತುಕತೆ ನಡೆಸಬೇಕು ಅಂತ ಹೇಳಿದ್ದಾರೆ. ಏನೋ ಧಾರ್ಮಿಕ ಸ್ಥಳಗಳಲ್ಲಿ ಲೌಡ್ ಸ್ಪೀಕರ್ ವಿವಾದಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಈಗ ಮಸೀದಿಗಳಲ್ಲಿ ಅದನ್ನು ಕಟ್ಟಲಾಗುತ್ತೆ, ಮಂದಿರಗಳಲ್ಲೂ ಕೂಡ ಕಟ್ಟಲಾಗುತ್ತೆ, ಎಲ್ಲ ರೀತಿ ಧಾರ್ಮಿಕ ಸ್ಥಳಗಳಲ್ಲೂ ಕೂಡ ಲೌಡ್ ಸ್ಪೀಕರ್ ಕಟ್ಟಲಾಗುತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಬಾಂಬೆ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಯಾವುದೇ ಧರ್ಮದಲ್ಲೂ ಲೌಡ್ ಸ್ಪೀಕರ್ ಬಳಸೋದು ಅತ್ಯಂತ ಅಗತ್ಯ ಧರ್ಮಶ್ರದ್ಧೆಯ ಭಾಗ ಅಲ್ಲ. ಅದು ನಾವು ಆಮೇಲೆ ಮನುಷ್ಯರು ಸೇರಿಸ್ಕೊಂಡಿರೋದು. ಎಲ್ಲ ಧಾರ್ಮಿಕ ಸ್ಥಳಗಳಲ್ಲಿ ಬಳಸಲಾಗೋ ಸೌಂಡ್ ಸಿಸ್ಟಮ್ನಲ್ಲಿ ಆಡಿಯೋ ಲೆವೆಲನ್ನು ಕಂಟ್ರೋಲ್ ಮಾಡುವ ಬಿಲ್ಟ್ ಇನ್ ಡಿವೈಸ್ ಇರಲೇಬೇಕು ಅಂತ ಮಹಾರಾಷ್ಟ್ರ ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ. ಅಲ್ಲದೆ ಇದನ್ನು ಉಲ್ಲಂಘನೆ ಮಾಡೋರ ವಿರುದ್ಧ ಕ್ರಮ ತಗೊಳ್ಳೋ ಸಂಪೂರ್ಣ ಹಕ್ಕು ಪೊಲೀಸರಿಗಿದೆ. ಶಬ್ದ ಮಾಲಿನ್ಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಕಾರ್ಯಗತಗೊಳಿಸಿ ಅಂತ ಕೂಡ ಆದೇಶಿಸಿದೆ. ನ್ಯಾಯಮೂರ್ತಿಗಳಾದ AS ಗಡ್ಕರಿ ಮತ್ತು SC ಚಂದಕ್ ಅವರ ನ್ಯಾಯಪೀಠ ಈ ಮಹತ್ವದ ಆದೇಶ ಹೊರಡಿಸಿದೆ. ಏನೋ ಮಹಾರಾಷ್ಟ್ರದಲ್ಲಿ ಆಯುಧ ತಯಾರಿಸೋ ಕಾರ್ಖಾನೆಯಲ್ಲಿ ದೊಡ್ಡ ಸ್ಫೋಟ ಉಂಟಾಗಿದೆ. ಪರಿಣಾಮ ಕನಿಷ್ಠ 8 ಮಂದಿ ಮೃತಪಟ್ಟಿದ್ದಾರೆ, 7 ಜನ ಗಾಯಗೊಂಡಿದ್ದಾರೆ. ಭಂಡಾರ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ. ಸ್ಫೋಟ 5 ಕಿಲೋಮೀಟರ್ ದೂರದ ತನಕ ಕೇಳಿಸಿತ್ತು ಅಂತ ಸ್ಥಳೀಯರು ಹೇಳಿದ್ದಾರೆ. ಸ್ಫೋಟದ ತೀವ್ರತೆಯಿಂದಾಗಿ ಕಟ್ಟಡದ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ಘಟನಾ ಸ್ಥಳದಲ್ಲಿ ರಕ್ಷಣಾ ತಂಡಗಳು ಶೋಧ ಕಾರ್ಯ ನಡೆಸ್ತಾ ಇತ್ತು. ಈವರೆಗೆ ಕನಿಷ್ಠ 2 ರಕ್ಷಿಸಲಾಗಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗೋ ಆತಂಕ ಇದೆ. ಘಟನೆ ಬಗ್ಗೆ ತನಿಖೆ ನಡೀತಾ ಇದ್ದು, ಸ್ಫೋಟಕ್ಕೆ ಸ್ಪಷ್ಟ ಕಾರಣ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ.
ಇನ್ನು ರಾಜ್ಯ ಸರ್ಕಾರ ಕಳಿಸಿದ 4 ವಿಧೇಯಕಗಳಿಗೆ ಅನುಮೋದನೆ ಕೊಡದೆ ಅವನ್ನೆಲ್ಲ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ವಾಪಸ್ ಕಳಿಸಿದ್ದಾರೆ ಅಂತ ಗೊತ್ತಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ಮಿನರಲ್ಸ್ ಹಕ್ಕು ಮತ್ತು ಬೇರಿಂಗ್ ಲ್ಯಾಂಡ್ ಟ್ಯಾಕ್ಸ್ ಬಿಲ್ 2024, ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಮುಜರಾಯಿ ವಿಧೇಯಕ 2024, ಕರ್ನಾಟಕ ಸಹಕಾರಿ ಸೊಸೈಟಿಗಳ ತಿದ್ದುಪಡಿ ವಿಧೇಯಕ 2024 ಮತ್ತು ಗದಗ ಬೆಟಗೇರಿ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ವಿಧೇಯಕ 2024 ಇದೆಲ್ಲ ಅಂಗೀಕಾರಗೊಂಡಿದ್ವು. ಆದರೆ ಈ ವಿಧೇಯಕಗಳ ಬಗ್ಗೆ ಸ್ಪಷ್ಟನೆ ಕೇಳಿ ರಾಜ್ಯಪಾಲರು ಇವುಗಳನ್ನೆಲ್ಲ ವಾಪಸ್ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಸಿದ್ದು ನೇತೃತ್ವದ ಸರ್ಕಾರ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ ನಡೆಸೋಕೆ ಮುಂದಾಗಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಕ್ಯಾನ್ಸಲ್ ಮಾಡೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಆದರೆ ಆರೋಪಿಗಳಿಗೆ ನೀಡಲಾದ ಜಾಮೀನನ್ನು ಪ್ರಶ್ನಿಸಿ ಕರ್ನಾಟಕ ಸಲ್ಲಿಸಿದ್ದ ಅರ್ಜಿಯನ್ನ ಪರಿಶೀಲಿಸೋಕೆ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ಹೀಗಾಗಿ 7 ಆರೋಪಿಗಳಿಗೆ 4 ವಾರಗಳ ಒಳಗೆ ಬಗ್ಗೆ ಸ್ಪಷ್ಟೀಕರಣ ಕೊಡುವಂತೆ ನೋಟಿಸ್ ಕೊಡಲಾಗಿದೆ. ರಾಜ್ಯದ ಅರಣ್ಯ ಪ್ರದೇಶದಲ್ಲಿ ಫಿಲ್ಮ್, ಧಾರಾವಾಹಿ, ಡಾಕ್ಯುಮೆಂಟರಿ ಇತ್ಯಾದಿಗಳ ಶೂಟಿಂಗ್ ಮಾಡೋರಿಗೆ ರಾಜ್ಯ ಸರ್ಕಾರ ಹೊಸ ನಿಯಮ ಜಾರಿ ಮಾಡಿದೆ. ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಚಿತ್ರೀಕರಣ ಇದ್ರೂ ಕೂಡ ಅದಕ್ಕೆ ಕಡ್ಡಾಯವಾಗಿ ಸರ್ಕಾರದಿಂದ ಅನುಮತಿಯನ್ನು ಪಡೆಯಬೇಕು ಅಂತ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಆದೇಶ ಹೊರಡಿಸಿದ್ದಾರೆ. ಇತ್ತೀಚೆಗಷ್ಟೇ ನಟ ಯಶ್ ಅವರ ಟಾಕ್ಸಿಕ್ ಚಿತ್ರೀಕರಣ ವೇಳೆ ಮರ ಕಡಿಯಲಾಗಿತ್ತು ಅಂತ ಹಾಗೂ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಚಿತ್ರೀಕರಣದ ವೇಳೆ ಅರಣ್ಯಕ್ಕೆ ಬೆಂಕಿ ಹಚ್ಚಲಾಗಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಅದರ ಬೆನ್ನಲ್ಲೇ ಈ ಆದೇಶ ಹೊರಬಿದ್ದಿದೆ. ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಇಂಡಸ್ಟ್ರೀಸ್ ವಿಶ್ವದ ಅತಿದೊಡ್ಡ ಡೇಟಾ ಸೆಂಟರ್ನ ಭಾರತದಲ್ಲಿ ಗುಜರಾತ್ನ ಜಾಮ್ನಗರ್ನಲ್ಲಿ ನಿರ್ಮಿಸುತ್ತೆ ಅಂತ ಅಮೆರಿಕದ ಬ್ಲೂಮ್ಬರ್ಗ್ ಪತ್ರಿಕೆ ರಿಪೋರ್ಟ್ ಮಾಡಿದೆ. 3 ಗಿಗಾವಾಟ್ ಸಾಮರ್ಥ್ಯದ ಸೆಂಟರ್ ಬರುತ್ತೆ. ಈ ಹೊಸ ಪ್ರಾಜೆಕ್ಟ್ನಿಂದ ಭಾರತದ AI ಸಾಮರ್ಥ್ಯಕ್ಕೆ ಇನ್ನಷ್ಟು ಬಲ ಸಿಗುತ್ತೆ ಅಂತ ವರದಿ ಹೇಳಿದೆ. ಅಂದಹಾಗೆ ಭಾರತದಲ್ಲಿ AI ಇನ್ಫ್ರಾ ನಿರ್ಮಿಸೋಕೆ ರಿಲಯನ್ಸ್ ಎನ್ವಿಡಿಯಾದೊಂದಿಗೆ 2024 ಅಕ್ಟೋಬರ್ನಲ್ಲಿ ಒಪ್ಪಂದ ಕೂಡ ಮಾಡಿಕೊಂಡಿತ್ತು. ಈಗ ಡೇಟಾ ಸೆಂಟರ್ ತೆಗೆಯೋಕೆ ಮುಂದಾಗಿದೆ. ಇನ್ನು ಯುಪಿಯ ಸಂಬಲ್ನಲ್ಲಿ ಮಹತ್ವದ ಐತಿಹಾಸಿಕ ದಾಖಲೆ ಸಿಕ್ಕಿದೆ. ಅಲ್ಲಿನ ರಾಜ ಪೃಥ್ವಿರಾಜ್ ಚೌಹಾಣ್ ಕಾಲದ ಗುರು ಅಮರ್ಪತಿ ಸ್ಮಾರಕ ಸ್ಥಳದಲ್ಲಿ ಪ್ರಾಚೀನ ಕಾಲದ ನಾಣ್ಯಗಳು ಮತ್ತು ಮಡಿಕೆಗಳು ಪತ್ತೆಯಾಗಿವೆ. ಒಂದು ಕಾಯಿನ್ನಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣರ ಚಿತ್ರ ಇರುವುದು ಕೂಡ ಕಂಡುಬಂದಿದೆ. ಪತ್ತೆಯಾದ ನಾಣ್ಯಗಳು 300-400 ವರ್ಷಗಳಷ್ಟು ಹಳೆಯವು ಅಂತ ಹೇಳಲಾಗ್ತಿದೆ. ಇತ್ತೀಚೆಗೆ ಈ ಊರಿನಲ್ಲಿ ಮಸೀದಿ ಕುರಿತಂತೆ ಗಲಭೆ ನಡೆದಿತ್ತು. ಆ ಬಳಿಕ ಸರ್ಕಾರ ಹಲವು ಉತ್ಖನನ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ. ಸೊ ಆ ಸ್ಥಳಕ್ಕೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ವಂದನಾ ಮಿಶ್ರಾ ಭೇಟಿ ಕೊಟ್ಟಾಗ ಸ್ಥಳೀಯರೇ ಅವರಿಗೆ ನಾಣ್ಯ ಮತ್ತು ಪುರಾತನ ಮಡಿಕೆಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಮಾಜಿ ಪ್ರೊಬೇಷನರಿ IAS ಅಧಿಕಾರಿ ಪೂಜಾ ಕೇಡ್ಕರ್ ಪ್ರಕರಣದ ನಂತರ ಇದೀಗ UPSC ಪರೀಕ್ಷೆ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡಲಾಗಿದೆ. ಇನ್ನು ಮುಂದೆ UPSCಯ ಪ್ರಾಥಮಿಕ ಹಂತದ ಪರೀಕ್ಷೆ ವೇಳೆನೆ ಶಿಕ್ಷಣ, ಜಾತಿ, ದೈಹಿಕ ಅಂಗವೈಕಲ್ಯಕ್ಕೆ ಪ್ರಮಾಣ ಪತ್ರದಂತಹ ಡಾಕ್ಯುಮೆಂಟ್ಸ್ ಅನ್ನ ಆಕಾಂಕ್ಷಿಗಳು ಆನ್ಲೈನ್ ಮೂಲಕ ಸಬ್ಮಿಟ್ ಮಾಡಬೇಕು. ಹೀಗಂತ ಕೇಂದ್ರ ಸರ್ಕಾರ ನೋಟಿಸ್ ಜಾರಿ ಮಾಡಿದೆ. ನಕಲಿ ದಾಖಲೆಗಳನ್ನು ಕೊಟ್ಟು OBC ಮತ್ತು ಅಂಗವಿಕಲ ಕೋಟಾದಲ್ಲಿ ಸೀಟ್ ಪಡೆದು ಮಹಾರಾಷ್ಟ್ರದ ಪೂಜಾ ಕೇಡ್ಕರ್ IAS ಆಫೀಸರ್ ಆಗಿದ್ರು. ಈ ವಿಚಾರ ಭಾರಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ಈಗ ಕೇಂದ್ರ ಸರ್ಕಾರ ಈ ಕ್ರಮ ತಗೊಂಡಿದೆ. ಈಗ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡ್ತಾ ಹೋಗೋಣ. ವಕ್ಫ್ ತಿದ್ದುಪಡಿ ಮಸೂದೆ 2024 ಸಂಬಂಧ ನೇಮಿಸಲಾದ ಜಂಟಿ ಸಂಸದೀಯ ಸಮಿತಿ JPCಯ ಸಭೆಯಲ್ಲಿ ಗದ್ದಲ ಉಂಟಾಗಿದೆ. ಹೀಗಾಗಿ ಶುಕ್ರವಾರ ಒಂದು ದಿನದ ಮಟ್ಟಿಗೆ AIMIM ಮುಖ್ಯಸ್ಥ ಅಸದುದ್ದೀನ್ ಓವೈಸಿ, TMCಯ ಕಲ್ಯಾಣ್ ಬ್ಯಾನರ್ಜಿ ಸೇರಿ ಒಟ್ಟು 10 ವಿಪಕ್ಷ ಸಂಸದರನ್ನ ಅಮಾನತು ಮಾಡಲಾಗಿದೆ. ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಿರೋ ನಡುವೆನೇ ಬಳ್ಳಾರಿಯಲ್ಲಿ 2.3 ಕೋಟಿ ರೂಪಾಯಿ ಹಣವನ್ನ ಸೈಬರ್ ವಂಚಕರು ಲಪಟಾಯಿಸಿರೋ ವಿಚಾರ ಬೆಳಕಿಗೆ ಬಂದಿದೆ. ವಿಜಯನಗರ ಹಾಗೂ ಬಳ್ಳಾರಿ BDCC ಬ್ಯಾಂಕ್ನಲ್ಲಿ ಈ ಘಟನೆಯಾಗಿದೆ. ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಶಾಸಕರಿಗೂ ಕೂಡ ನೆಮ್ಮದಿ ಇಲ್ಲ. ಅವ್ರ ಮನೆಗೂ ಕೂಡ ಯಾರು ನುಗ್ತಾ ಇದ್ದಾರಂತೆ. JDS ಶಾಸಕಿ ಕರೆಮ್ಮ ನಾಯಕ್ ಅವರ ದೇವದುರ್ಗದ ಮನೆಗೆ ಗುರುವಾರ ರಾತ್ರಿ ಯಾರೋ ಕದ್ದು ಮುಚ್ಚಿ ನುಗ್ಗು ಬಿಟ್ಟಿದ್ದಾರಂತೆ. ಎಲ್ಲ ಜೋರಾಗಿ ಕೂಗಿ ಗಲಾಟೆ ಮಾಡಿದ ಬಳಿಕ ಅಲ್ಲಿಂದ ಓಡ್ ಹೋದ್ರು ಅಂತ ಹೇಳಲಾಗ್ತಿದೆ. ಯಾರು ಅಂತ ಪೊಲೀಸರಿಗೆ ಹುಡುಕ್ತಾ ಇದ್ದಾರೆ. ಏನೋ ದಿಲ್ಲಿಯಲ್ಲಿ ದುರ್ವರ್ತನೆ ತೋರಿದ ದಿಲ್ಲಿ ಆಪ್ ಶಾಸಕ ಅಮಾನತುಲ್ಲಾ ಖಾನ್ ಮಗನಿಗೆ ದಿಲ್ಲಿ ಪೊಲೀಸರು 20,000 ರೂಪಾಯಿ ದಂಡ ಹಾಕಿದ್ದಾರೆ. ಅಲ್ಲದೆ ಆತನ ರಾಯಲ್ ಎನ್ಫೀಲ್ಡ್ ಬೈಕ್ ನ ಪೊಲೀಸರು ಎಳ್ಕೊಂಡು ಹೋಗಿದ್ದಾರೆ ಸ್ಟೇಷನ್ಗೆ. ಇನ್ನು ICC 2024 ವರ್ಷದ ಟೆಸ್ಟ್ ಟೀಮ್ ಅನ್ನು ಅನೌನ್ಸ್ ಮಾಡಿದೆ. ಇದರಲ್ಲಿ ಖ್ಯಾತ ವೇಗಿ ಜಸ್ಪ್ರೀತ್ ಬುಮ್ರಾ, ಆಲ್ರೌಂಡರ್ ರವೀಂದ್ರ ಜಡೇಜಾ, ಯುವ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಈ 3 ಟೀಮ್ ಇಂಡಿಯಾದವರು ಸ್ಥಾನ ಪಡ್ಕೊಂಡಿದ್ದಾರೆ. ಆಸ್ಟ್ರೇಲಿಯಾದ ಟೆಸ್ಟ್ ಕ್ಯಾಪ್ಟನ್ ಪ್ಯಾಚ್ ಕಮಿನ್ಸ್ ಅವರನ್ನ ಈ ICC 2024 ಟೆಸ್ಟ್ ಟೀಮ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಲಾಗಿದೆ. ಅತ್ತ ರಣಜಿಯಲ್ಲಿ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಸೇರಿ ಕೆಲ ಆಟಗಾರರು ತಮ್ಮ ಕಳಪೆ ಆಟವನ್ನು ಮುಂದುವರಿಸಿದ್ದಾರೆ. ಈಗ ಜಮ್ಮು ಕಾಶ್ಮೀರ ವಿರುದ್ಧ 2ನೇ ಇನ್ನಿಂಗ್ಸ್ನಲ್ಲಿ ರೋಹಿತ್ 28, ಜೈಸ್ವಾಲ್ 26, ಅಯ್ಯರ್ 17 ರನ್ ಗಳಿಸಿ ಔಟ್ ಆಗಿದ್ದಾರೆ. ಇನ್ನೊಂದು ಕಡೆ ದಿಲ್ಲಿ ಪರ ಆಡ್ತಿರೋ ರಿಷಬ್ ಪಂತ್ ಸೌರಾಷ್ಟ್ರ ವಿರುದ್ಧ 17 ರನ್ ಗಳಿಸಿ ಫ್ಲಾಪ್ ಆಗಿದ್ದಾರೆ.
ಆದರೆ ಇದೇ ಪಂದ್ಯದಲ್ಲಿ ಸೌರಾಷ್ಟ್ರ ಪರ ಕಣಕ್ಕಿಳಿದಿರೋ ಆಲ್ರೌಂಡರ್ ರವೀಂದ್ರ ಜಡೇಜಾ ದಿಲ್ಲಿ ವಿರುದ್ಧ ಫಸ್ಟ್ ಇನ್ನಿಂಗ್ಸ್ ನಲ್ಲಿ 5 ಹಾಗೂ ಎರಡನೇ ಇನ್ನಿಂಗ್ಸ್ ನಲ್ಲಿ 7 ಹೀಗೆ ಒಟ್ಟು 12 ವಿಕೆಟ್ ತಗೊಂಡು ಭರ್ಜರಿಯಾಗಿ ಬೌಲಿಂಗ್ ಮಾಡಿದ್ದಾರೆ. ಅದೊಂದು ಸಮಾಧಾನದ ವಿಚಾರ. ಇನ್ನು ಕಳೆದ ಸೆಷನ್ ನಲ್ಲಿ ತಕ್ಕಮಟ್ಟಿಗೆ ವಹಿವಾಟು ನಡೆಸಿದ ಭಾರತದ ಷೇರುಪೇಟೆ ಮತ್ತೆ ರೆಡ್ ಅಲ್ಲಿ ಇವತ್ತು. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 329 ಪಾಯಿಂಟ್ ಬಿದ್ದು 76,190 ಆಗಿದೆ. ನಿಫ್ಟಿ 23,092 ಆಗಿದೆ. ದಿನದ ವಹಿವಾಟಿನ ಫಸ್ಟ್ ಹಾಫ್ ನಲ್ಲಿ ಒಂಚೂರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಸೆಕೆಂಡ್ ಹಾಫ್ ನಲ್ಲಿ ಭಾರಿ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಸೆಲ್ ಆಫ್ ಆಗಿ ಲಾಸ್ ಆಗಿದೆ. ಅತ್ತ ವಿದೇಶಿ ಹೂಡಿಕೆಗಳ ಹೊರಹರಿವು ಕೂಡ ಮುಂದುವರೆದು ಷೇರುಪೇಟೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರಿ, ಟ್ರೆಂಟ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಅದಾನಿ ಎಂಟರ್ಪ್ರೈಸಸ್ ಮತ್ತು BPCL ಲಾಸ್ ಮಾಡಿಕೊಂಡಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 22 ಪೈಸೆ ಜಾಸ್ತಿಯಾಗಿ 86 ರೂಪಾಯಿ 22 ಪೈಸೆಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.